ರಾಜ್ಯದಲ್ಲಿ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಆದೇಶವನ್ನು ಧಿಕ್ಕರಿಸಬೇಡಿ ಅಂತ ಹೇಳಿ ನಟ ಪ್ರಕಾಶ್ ರಾಜ್ ಒತ್ತಾಯ ಮಾಡಿದ್ದಾರೆ. ಪ್ಯಾಲೆಸ್ತೀನ್ ಸಿನಿಮಾವನ್ನು ಇಲ್ಲೆಲ್ಲ ತೋರಿಸಲ್ಲ, ಭಾರತದಲ್ಲಿ ಪ್ರಸಾರ ಮಾಡಲ್ಲ ಅಂತೆಲ್ಲ ಕೇಂದ್ರ ಒಂದು ರೂಲನ್ನು ಮಾಡ್ಕೊಂಡಿದೆಯಲ್ಲ, ನಿರಾಕರಿಸ್ತಾ ಇದೆಯಲ್ಲ, ಇಂಥ ಸಂದರ್ಭಗಳಲ್ಲಿ ಕೇಂದ್ರದ ಆದೇಶವನ್ನೇ ಧಿಕ್ಕರಿಸಬೇಕು ಅಂಥೇಳಿ ನಟ ಪ್ರಕಾಶ್ ರಾಜ್ ಒತ್ತಾಯಿಸ್ತಾ ಇದ್ದಾರೆ. ಪ್ಯಾಲೆಸ್ತೀನ್ ಇಸ್ರೇಲ್ ಈ ವಾರಗಳ ಬಗ್ಗೆ ಗೊತ್ತು, ಭಾರತ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದ್ದು ಕೂಡ ಗೊತ್ತು. ಇದರ ಮಧ್ಯದಲ್ಲಿ ಪ್ಯಾಲೆಸ್ತೀನ್ನ ಸಿನಿಮಾಗಳು ಭಾರತದಲ್ಲಿ ಪ್ರದರ್ಶನ ಆಗಬಾರ್ದು ಅನ್ನೋ ಒಂದು ಲಿಖಿತವೋ ಒಂದು ರೂಲನ್ನು ಮಾಡ್ಕೊಂಡಿದ್ದಾರಲ್ಲ, ಈ ವಿಚಾರದಲ್ಲಿ ಕೇಂದ್ರ ಏನಾದರೂ ಮಾಡಿಕೊಳ್ಳಿ, ಅದನ್ನು ಧಿಕ್ಕರಿಸ್ಬಿಡಿ ನೀವು ಅಂತೇಳಿ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ನಟ ಒತ್ತಾಯಿಸಿದ್ದಾರೆ. ಪ್ಯಾಲೆಸ್ತೀನ್ ಚಲನಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ, ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ತಡೆ ಹಾಕಿದೆ, ರಾಜ್ಯ ಸರ್ಕಾರ ಇದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂಥೇಳಿ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಪ್ರವೇಶ ಆಗ್ತಾ ಇದೆ. ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆ ತರಲು ಒಪ್ಪಿಕೊಳ್ಳಲ್ಲ ಅಂತ ಹೇಳಿಬಿಟ್ರೆ ಹೇಗೆ? ಈ ನೆಲಕ್ಕೆ ಜಗತ್ತಿನ ಬೇರೆ ಬೇರೆ ಮೂಲೆಗಳ ಕಥೆಗಳು ಬರಬಾರ್ದಾ? ಆ ಮೂಲೆಗಳ ಬೇರೆ ಬೇರೆ ಜಾಗದ ಕಥೆಗಳಲ್ಲಿ ಬರಬಾರ್ದು ಅಂದರೆ ಹೇಗೆ? ಕೇರಳದಲ್ಲಿ ಪ್ರತಿರೋಧ ತೋರಿಸಿ ಆ ಚಿತ್ರಗಳನ್ನು ಪ್ರದರ್ಶನ ಮಾಡ್ತು. ಕೇರಳ ಇದಕ್ಕೆಲ್ಲ ಪ್ರತಿರೋಧ ತೋರಿಸ್ತದು, ಕೇರ್ ಮಾಡಲಿಲ್ಲ ಈ ರೂಲ್ಗಳಿಗೆಲ್ಲವೂ ಕೂಡ. ಸಿನಿಮಾಗಳೆಲ್ಲ ಕಡೆಯಿಂದನೂ ಬರಲಿ ಅಂತೇಳಿ ಅದನ್ನು ಪ್ರದರ್ಶನ ಮಾಡ್ತು. ಇಲ್ಲೂ ಇದಾಗಬೇಕು ಅಂಥೇಳಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಇದೇ ವೇಳೆ ಪ್ಯಾಲೆಸ್ತೀನ್ ಪದ್ಯವನ್ನು ಓದ್ತಾರೆ ಪ್ರಕಾಶ್ ರಾಜ್ ಅವರು. ಫಿಲ್ಮ್ ಫೆಸ್ಟಿವಲ್ ಒಂದು ರೀತಿ ರಂಗನತಿಟ್ಟು ಇದ್ದಂತೆ, ಜಗತ್ತಿನ ನಾನಾ ಮೂಲೆಗಳಿಂದ ನಾನಾ ಪ್ರಭೇದದ ಪಕ್ಷಿಗಳಲ್ಲೆಲ್ಲವೂ ಕೂಡ ಬರ್ತವೆ. ಅದೇ ರೀತಿ ಫಿಲ್ಮ್ ಫೆಸ್ಟಿವಲ್ಗೆ ಜಗತ್ತಿನ ಎಲ್ಲ ಭಾಗದ ಎಲ್ಲ ಮೂಲೆಗಳ ಕಥೆಗಳು ಇಲ್ಲಿ ಬಂದು ಪ್ರದರ್ಶನ ಆಗಬೇಕಿಲ್ಲಿ. ಅದೇ ಒಂದು ಹಬ್ಬ. ಅದು ಯಾವುದನ್ನು ಮೊಟುಕು ಮಾಡಿ ನಾವೇನು ಮಾಡ್ತೀವಿ ಅಂದ್ರೆ ಆಗಲ್ಲ ಅಂಥೇಳಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಬೇರೆ ಬೇರೆ ವಿಚಾರಗಳು, ಅನುಭವಗಳು ಹಂಚ್ಕೊಳ್ಳೋದಕ್ಕೆ ಒಂದು ಮಾನವೀಯ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನು ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು, ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನು ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನು ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋ